ಇನ್ನು ಎರಡನೇ ಹಂತದಲ್ಲಿ ಲೋಕಸಭಾ ಮತದಾನ ಪ್ರಕ್ರಿಯೆ ನಡೆಯುತ್ತಾ ಅಥವಾ ಚುನಾವಣೆ ನಡೆಯುವಂತಹ ಒಂದು ಕ್ಷೇತ್ರಗಳಿಗೆ ಈಗ ಉಮೇದುವಾರಿಕೆ ಸಲ್ಲಿಕೆ ಆರಂಭ ಆಗಿದೆ. ಘಟಾನುಘಟಿ ನಾಯಕರುಗಳು ಈಗ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆಸ್ತಿ ಘೋಷಣೆ ಕೂಡ ಆಗ್ತಿದೆ. ಹಾಗಾದ್ರೆ ಯಾರ್ಯಾರ ಬಳಿ ಎಷ್ಟೆಷ್ಟು ಕೋಟಿ ಆಸ್ತಿ ಇದೆ? ಬನ್ನಿ ರಿಪೋರ್ಟ್ ನೋಡೋಣ. ರಾಜ್ಯದ ಎರಡನೇ ಹಂತದ ಲೋಕಸಭಾಕ್ಕೆ ನಾಮಿನೇಷನ್. ಮೊದಲ ದಿನವೇ ಕೋಟಿ ವೀರರಿಂದ ಉಮೇದುವಾರಿಕೆ ಸಲ್ಲಿಕೆ. ಕರುನಾಡಲ್ಲಿ ಲೋಕಸಭೆ ಕುರುಕ್ಷೇತ್ರದ ಎರಡನೇ ಹಂತದ ನಾಮಿನೇಷನ್ ಪ್ರಕ್ರಿಯೆ ನಿನ್ನೆಯಿಂದ ಆರಂಭವಾಗಿದೆ. ಏಪ್ರಿಲ್ 19 ಕೊನೆಯ ದಿನವಾಗಿದೆ. ಹೀಗಾಗಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಹುರುಪಿನಿಂದಲೇ ನಾಮಪತ್ರ ಸಲ್ಲಿಸಿದ್ದಾರೆ. ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ನ ಘಟಾನುಘಟಿ ಕಲಿಗಳಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ತಮ್ಮ ಆಸ್ತಿಯನ್ನ ಘೋಷಿಸಿಕೊಂಡಿದ್ದು ಎಲ್ಲರೂ ಕೋಟಿ ವೀರರೇ. ನಿನ್ನೆಯ ಟಾಪ್ ಕೋಟ್ಯಾಧಿಪತಿಗಳ ವಿವರವನ್ನ ನೋಡೋಣ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಬನ್ನಿ. ನಿನ್ನೆ ನಾಮಿನೇಷನ್ ಸಲ್ಲಿಸಿದವರಲ್ಲಿ ಬಳ್ಳಾರಿ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಶ್ರೀಮಂತ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ. ಅವರ ಆಸ್ತಿ ಮೌಲ್ಯ 45.88 ಕೋಟಿ ರೂಪಾಯಿ ಆಗಿದೆ. 6.22 ಕೋಟಿ ಚರಾಸ್ತಿ, 39.65 ಕೋಟಿ ಸ್ಥಿರಾಸ್ತಿ ಹಾಗೂ 5.50 ಲಕ್ಷ ನಗದು ಹೊಂದಿದ್ದಾರೆ. 4 ಕೆಜಿ 20 ಗ್ರಾಂ ಚಿನ್ನಾಭರಣ, 9 ಕೆಜಿ 50 ಗ್ರಾಂ ಬೆಳ್ಳಿ, 1 BMW, 1 ಇನೋವಾ ಕಾರು, 1 ಬಸ್ ಹೊಂದಿರೋ ಅವರು 6.69 ಕೋಟಿ ರೂಪಾಯಿ ಸಾಲ ಘೋಷಿಸಿದ್ದಾರೆ. ಪತ್ನಿ ಭಾಗ್ಯಲಕ್ಷ್ಮಿ ಆಸ್ತಿ ಮೌಲ್ಯ 22.57 ಕೋಟಿ ರೂಪಾಯಿ ಇದ್ದು, ಭಾಗ್ಯಲಕ್ಷ್ಮಿ ಬಳಿ 2 ಕೆಜಿ 33 ಗ್ರಾಂ ಚಿನ್ನ ಹೊಂದಿದ್ದಾರೆ. ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಒಟ್ಟು ಆಸ್ತಿ 44.53 ಕೋಟಿ ರೂಪಾಯಿ ಆಗಿದೆ. 2 ಕೋಟಿ 39 ಲಕ್ಷ ನಗದು, 3 ಕೆಜಿ ಚಿನ್ನಾಭರಣವನ್ನ ಹೊಂದಿದ್ದಾರೆ. ಪತಿ ಮಲ್ಲಿಕಾರ್ಜುನ್ ಹೆಸರಿನಲ್ಲಿ 85.13 ಕೋಟಿ ಆಸ್ತಿ ಇದೆ. ಇನ್ನು 1.54 ಕೋಟಿ ರೂಪಾಯಿ ಮೌಲ್ಯದ ಕೃಷಿ ಭೂಮಿ, 16 ಕೋಟಿ ರೂಪಾಯಿ ಮೌಲ್ಯದ ಕೃಷಿಯೇತರ ಭೂಮಿ ಹಾಗೂ 38.6 ಕೋಟಿ ಮೌಲ್ಯದ ನಿವೇಶನ, ವಸತಿ ಸಮುಚ್ಚಯದ ಒಡೆಯರಾಗಿರೋ ಪ್ರಭಾ ಮಲ್ಲಿಕಾರ್ಜುನ್ 2 ಕೋಟಿ ಸಾಲ ಘೋಷಿಸಿದ್ದಾರೆ. ಕಲಬುರಗಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣರ ಬಳಿ ಒಟ್ಟು ಆಸ್ತಿ 29 ಕೋಟಿ 48 ಲಕ್ಷವಿದೆ. 255 ಗ್ರಾಂ ಚಿನ್ನ ಮತ್ತು 6 ಕೆಜಿ ಬೆಳ್ಳಿ, 18 ಎಕರೆ ಕೃಷಿ ಜಮೀನು, 16.32 ಕೋಟಿ ರೂಪಾಯಿ ಮೌಲ್ಯದ ಕೃಷಿಯೇತರ ಜಮೀನು ಹೊಂದಿದ್ದಾರೆ. ಇನ್ನು 4 ಕೋಟಿ 18 ಲಕ್ಷ ಸಾಲ, ಇನೋವಾ, ಮಹೇಂದ್ರ ಬೊಲೆರೋ ಕಾರು ಇದೆ. ಜೊತೆಗೆ ಪತ್ನಿ ಡಾಕ್ಟರ್ ಜಯಶ್ರೀ 13.03 ಕೋಟಿ ಆಸ್ತಿ ಒಡತಿ ಅಂತ ನಾಮಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಶಿವಮೊಗ್ಗದ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಒಟ್ಟು 17 ಕೋಟಿ 42 ಲಕ್ಷ ಆಸ್ತಿಯನ್ನ ಘೋಷಿಸಿದ್ದಾರೆ. 4 ಕೋಟಿ 25 ಲಕ್ಷ ಚರಾಸ್ತಿ ಇದ್ರೆ 13 ಕೋಟಿ 14 ಲಕ್ಷ ಸ್ಥಿರಾಸ್ತಿ ಹೊಂದಿದ್ದಾರೆ. ಪತ್ನಿ ಜಯಲಕ್ಷ್ಮಿ ಹೆಸರಿನಲ್ಲಿ 5 ಕೋಟಿ 64 ಲಕ್ಷ ಆಸ್ತಿ ಇದೆ. ಈಶ್ವರಪ್ಪ 5 ಕೋಟಿ 87 ಲಕ್ಷ ಸಾಲ ಮಾಡಿದ್ರೆ ಪತ್ನಿ ಜಯಲಕ್ಷ್ಮಿ 70 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರಂತೆ. ಉತ್ತರ ಕನ್ನಡ ಬಿಜೆಪಿ ಕ್ಷೇತ್ರದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು 16.74 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ. 10.24 ಕೋಟಿ ಚರಾಸ್ತಿ, 6.69 ಕೋಟಿ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ. ಇದರ ಜೊತೆಗೆ 1 ಕೆಜಿ 250 ಗ್ರಾಂ ಮೌಲ್ಯದ ಚಿನ್ನ ಹಾಗೂ 3 ಕೆಜಿ 500 ಗ್ರಾಂ ಬೆಳ್ಳಿ ಇಟ್ಕೊಂಡಿದ್ದಾರೆ. ಇನ್ನು ಪತ್ನಿ ಭಾರತಿ ಬಳಿಯೂ 79.32 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 1 ಕೆಜಿ 100 ಗ್ರಾಂ ಚಿನ್ನ ಹೊಂದಿದ್ದಾರೆ. ಇನ್ನು ಸಂಘ ಪರಿವಾರದ ದೀನದಯಾಳ್ ಟ್ರಸ್ಟ್ಗೆ 24.50 ಲಕ್ಷ ಕೈ ಸಾಲವನ್ನ ಕೊಟ್ಟಿದ್ದಾರೆ ಅಂತ ಘೋಷಿಸಿಕೊಂಡಿದ್ದಾರೆ.
ಬಳ್ಳಾರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಂ ಒಟ್ಟು 3.62 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ 2.23 ಕೋಟಿ ಚರಾಸ್ತಿ, 1.28 ಕೋಟಿ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ. ಇನ್ನು ಪತ್ನಿ ಅನ್ನಪೂರ್ಣ ಹೆಸರಿನಲ್ಲಿ 36.85 ಲಕ್ಷ ರೂಪಾಯಿ ಆಸ್ತಿ ಇದ್ದು, ಪುತ್ರ ರಘುನಂದನ್ ಹೆಸರಿನಲ್ಲಿ 8.21 ಎಕರೆ ಕೃಷಿ ಭೂಮಿ ಇರುವುದಾಗಿ ನಾಮಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಎರಡನೇ ಹಂತದ ಅಖಾಡದಲ್ಲಿ ಅಭ್ಯರ್ಥಿ ದಾಖಲೆ ಪ್ರಕಾರ ತಮ್ಮ ಆಸ್ತಿ ವಿವರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆ ನಿನ್ನೆಯಿಂದ ಆರಂಭವಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.